ಸ್ಟಾರ್ಟ್ ಆಯಿತು. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ನೈನಾ ಫ್ರಮ್ ನೈನಾಸ್ ಲೈಫ್ ಸ್ಟೈಲ್. ಸೊ ಎಕ್ಸಾಮ್ ಬರ್ತಿದೆ, ಮಿಡ್ ಟರ್ಮ್ ಎಕ್ಸಾಮ್ಸ್. ನಿಮ್ಗೆಲ್ಲರಿಗೂ ಸ್ಟಾರ್ಟ್ ಆಗಿರೋದು ಅಥವಾ ನಿಮ್ಗೆ ಪೋರ್ಷನ್ಸು ಸಿಕ್ಕಿರ್ಬೋದು. ಸೊ ಈ ವಿಡಿಯೋ ಅದ್ರ ಬಗ್ಗೆನೇ ಇದೆ. ನಿಮ್ಗೆ ಎಕ್ಸಾಮ್ ಟೆನ್ಷನ್ ಬೇಡವೇ ಬೇಡ, ಯಾಕಂದರೆ ಈ 9 ಟಿಪ್ಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಪ್ರಯತ್ನ ಪಡಿ ಈ ಟಿಪ್ಸ್ನ ಫಾಲೋ ಮಾಡೋಕ್ಕೆ. ನೀವು ಕಂಪಲ್ಸರಿ ಫಾಲೋ ಮಾಡಬೇಕಂತಿಲ್ಲ, ನೀವು ಪ್ರಯತ್ನ ಮಾಡಿದ್ರೆ ಸಾಕು, ಆವಾಗ ನಿಮಗೆ ಎಕ್ಸಾಮಲ್ಲಿ ಚಂದ ಮಾರ್ಕ್ಸ್ ಸಿಗುತ್ತೆ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ದಿಸ್ ಈಸ್ ಅಬೌಟ್ 9 ಟಿಪ್ಸ್. ನೀವು ನನ್ನ ವಿಡಿಯೋಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಡಿ. ನಾನೀಗ ಕನ್ನಡದಲ್ಲಿ ಹೇಳ್ತೀನಿ ಅದೇನಂತ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಿಮ್ಮ ಪೇರೆಂಟ್ಸ್ಗೆ ಕೇಳ್ಕೊಳ್ಳಿ. ಸೊ ಟು ಫಿಕ್ಸ್ ದ ಪ್ಲೇಸ್ ಅಂದರೆ ನೀವು ಮತ್ತೆ ಒಂದು ಪ್ಲೇಸ್, ಈಗ ನಾನು ಇಲ್ಲಿ ಕೂತಿದ್ರೆ ಮತ್ತೆ ಇನ್ನೊಂದು ಪ್ಲೇಸಿಗೆ ಹೋಗಿ ಮತ್ತೆ ಓಡಾಡ್ಕೊಂಡು ಎಲ್ಲ ಮಾತಾಡೋದು, ಒಂದೇ ಪ್ಲೇಸಲ್ಲಿ ಹೋಗಬೇಕು. ಆಮೇಲೆ ನಾನು ಆಟ ಆಡೋದು ಯಾವಾಗ ಟೈಮು ಮತ್ತು ಸ್ಟಡೀಸಿಗೆ ಎಷ್ಟು ಟೈಮು ಅಂತ ನೀವು ಟೈಮ್ ಮಾಡ್ಕೊಂಡಿರ್ಬೇಕು. ಸೊ ಬನ್ನಿ ಟಿಪ್ ನಂಬರ್ 2 ನೋಡೋಣ. ಪ್ರವಾಸಿಗರು ಬರುವ ಜಾಗ. ಪ್ರವಾಸಕ್ಕೆ ಯೋಗ್ಯವಾದ ಸ್ಥಳ. ಕಳೆಹೀನವಾಗು. ಎಳೆಗಳು ಸಂಪೂರ್ಣವಾಗಿ ಉದರಿ ಹೋಗುವ ಮರ. ಸೊ ಗೈಸ್, ನೀವು ಬಂದೇ ಬಿಟ್ರಿ. ಸೊ ನಾನೀಗ ಟಿಪ್ ನಂಬರ್ 2 ಹೇಳ್ತೀನಿ. ಫಸ್ಟ್ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ. ಸೊ ದ ಟಿಪ್ ನಂಬರ್ 2 ಇಸ್ ಟು do list. Means you have to make a timetable. In that the sections will be there like completed lessons and to complete lessons, revision lessons section and review lessons section. Means you might be knowing all this, but review means what you might be thinking. So review means before the exam to take a self test. Means you can you will get to know that how many marks I will score in here and how much better I can do in here and how much better I can do in that. ಸೊ ನಾನೀಗ ಕನ್ನಡದಲ್ಲಿ ಹೇಳ್ತೀನಿ. ಈಗ ಟೈಮ್ ಟೇಬಲ್ ಮಾಡ್ಕೋಬೇಕು, ಅದರಲ್ಲಿ ಸೆಕ್ಷನ್ಸ್ ಇರ್ತವೆ. ಸೊ ನಾನು ರಿವ್ಯೂ ಹೇಳ್ತೀನಿ. ರಿವ್ಯೂ ಅಂದರೆ ಅದರಲ್ಲಿ ನೀವು ಒಂದು ಪರೀಕ್ಷೆಗಿಂತ ಮುಂಚಿತವಾಗಿ ಒಂದು ನಿಮಗೇನೆ ನೀವು ಸೆಲ್ಫ್ ಟೆಸ್ಟ್ ತಗೋಬೇಕು. ಅಂದರೆ ಈಗ ಎಷ್ಟು ಚೆನ್ನಾಗಿ ಮಾಡ್ಬೋದು, ನಾನು ಬೆಟರ್ ಮಾಡಬೇಕು ಅಥವಾ ನಾನು ಚೆನ್ನಾಗಿ ಮಾರ್ಕ್ಸ್ ತೆಗಿನೇನ ಇದ್ದಲ್ಲಿ ಮತ್ತು ಅಲ್ಲಿನೂ ತೆಗಿಬೋದು ಅಂತ ಅರ್ಥ. ಸೊ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಟಿಪ್ ನಂಬರ್ 3 ಹೋಗೋಣ. Oh, so guys, you came back. So the tip number 3, exam calendar. So what you should do means your exam calendar will become like timetable from when it will start and when it will end, how many subjects are there on that day. Means you will be confused to search wherever you will be kept. So I suggest you to that you have to paste where you will study more where you will spend the time in studying. So I will study in my study area only. So now I'm making this portions of midterm exam, and now and in this time the corona time we will be having only online exams. So you will get in the online. So you can write in an A4 sheet, or you can take the print out, or you can write in the notebook anywhere you want, and you can paste anywhere. So I am thinking of pasting there. ನಾನೀಗ ಕನ್ನಡದಲ್ಲಿ ಹೇಳ್ತೀನಿ. ಈಗ ನೀವು ಒಂದು A4 ಶೀಟಲ್ಲಿ ನೀವು ಟೈಮ್ ಟೇಬಲ್ನ ಬರ್ಕೋಬೇಕು, ಯಾವ್ಯಾವ ದಿನದಿಂದ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ. ಅದನ್ನು ನೀವು ಬರ್ಕೊಂಡ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಆಮೇಲೆ ನೀವು ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಓದೋದ್ರಲ್ಲಿ ಆ ಪ್ಲೇಸಿಗೆ ಮಾತ್ರ ಪೇಸ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಸ್ಟಡಿ ಟೇಬಲಲ್ಲೇ ಜಾಸ್ತಿ ಓದ್ತೀನಿ. ಸೊ ನಾನು ಇಲ್ಲೇ ಪೇಸ್ಟ್ ಮಾಡ್ಕೋತಿದ್ದೀನಿ. ಬನ್ನಿ ಈಗ ಟಿಪ್ ನಂಬರ್ 4 ನೋಡೋಣ. ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು? ಜನರು ಕುರಿ ಕಾಯುವ ಹುಡುಗನ ಬಳಿ ಅಳು ಕೇಳಿ ಓಡಿ ಬಂದರು. Okay guys, so you might be seeing I'm learning in so many different styles. Means I'm learning at a one style, but you may be having different styles. Like some may be learning like janaru, then they will see people, and then they will try to keep in their mind. And some have like practicing by parting
and so many different styles they have. So you should know that what is your learning style. If you don't know, you can ask your dad or your mom. ಈಗ ನಾನು ಕನ್ನಡದಲ್ಲಿ ಹೇಳ್ತೀನಿ. ಸೊ ನಿಮಗೆ ಒಂದು ಲರ್ನಿಂಗ್ ಸ್ಟೈಲ್ ಗೊತ್ತಿರಬೇಕು. ಅಂದರೆ ನಿಮ್ಮದು ಯಾವ ಥರ ಲರ್ನ್ ಮಾಡ್ತೀರಾ, ಅವಾಗ ನಿಮಗೆ ಎಷ್ಟು ನೆನಪಿರುತ್ತೆ ಅಂತ, ಆವಾಗ ನಿಮಗೆ ಐಡಿಯಾ ಸಿಗುತ್ತೆ ನಾನು ಯಾವ ಥರ ಓದ್ಬೋದು ಅಂತ. ನಿಮಗೆ ಯಾರು ಲರ್ನಿಂಗ್ ಸ್ಟೈಲ್ ನಿಮಗೆ ಗೊತ್ತಿದೆ ಅಂತ ಗೊತ್ತಿರಲಿಲ್ಲ ಅಂದಿದ್ರೆ ಸೊ ನೀವು ನಿಮ್ಮ ಅಪ್ಪ ಅಮ್ಮನ ಕೇಳ್ಬೋದು. ಸೊ ಬನ್ನಿ ಟಿಪ್ ನಂಬರ್ 5 ನೋಡೋಣ. ಸೊ ಹಲೋ ಗೈಸ್, ನಾವೀಗ ಟಿಪ್ ನಂಬರ್ 5 ಬಂದಿದ್ದೀವಿ. ಸೊ ದ ಟಿಪ್ ನಂಬರ್ 5 is to take a small break after every reading. I'm reading from after 2 to 3 hours and I'm very stressed, so I'm taking a small break. Cycling, listening to music, dancing, watching TV, anything you can do. So that is the tip number 5. Now I'm telling you now Kannada. ನೀವು ಎಷ್ಟು ಓದ್ತೀರಾ ಅಷ್ಟು ನಿಮಗೆ ಗಮನ ಸಿಗುತ್ತೆ ಅಂತ, ನೀವು ಓದೋದ್ರಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಬಟ್ ನೀವು ಒಂದು ಚೂರಾದರೂ ಸ್ಮಾಲ್ ಬ್ರೇಕ್ ತೊಗೊಳ್ಳೇಬೇಕು. ಸಂಗೀತ ಕೇಳ್ಬೋದು, ಡ್ಯಾನ್ಸ್ ಮಾಡ್ಬೋದು, ಟಿ ವಿ ನೋಡ್ಬೋದು, ಏನಾರ ಮಾಡಿ, ಬಟ್ ಅದು ಸ್ವಲ್ಪ ಸ್ಮಾಲ್ ಬ್ರೇಕ್ ತೊಗೊಂಡ್ರೆ ನಿಮ್ಮ ಮೈಂಡ್ ತುಂಬ ಫ್ರೆಶ್ ಆಗುತ್ತೆ ಅಂತ ಹೇಳ್ತಾ ನಾವೀಗ ಟಿಪ್ ನಂಬರ್ 6ಗೆ ಹೋಗೋಣ. ಅಯ್ಯೋ, ನನಗೆ ಟಾಪಿಕ್ ಅರ್ಥನೇ ಆಗ್ತಿಲ್ಲ. ಅಣ್ಣನ ಕೇಳಲ್ಲ, ಅಮ್ಮನ ಕೇಳಲ್ಲ, ಟೀಚರಿಗೆ ಕೇಳಲ್ಲ ಅಥವಾ ಅಪ್ಪಂಗೆ ಕೇಳಲ್ಲ. ಅಯ್ಯೋ, ನಂಗೆ ಗೊತ್ತೇ ಆಗ್ತಿಲ್ಲ. ಫಸ್ಟ್ ನಾನು ಅಮ್ಮಂಗೆ ಹೇಳ್ಬಿಡ್ತೀನಿ. ವೇಟ್ ನಾನು ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಟಿಪ್ ಹೇಳಬೇಕಲ್ವಾ. ಸೊ ದ ಟಿಪ್ ನಂಬರ್ 6 is that to ask elders whatever you have the doubt. Means you have to ask your sisters, you can ask your parents, you can ask your friends, you can ask anyone, but whoever you know, that's all. And if you did not ask, then you might be get so much difficult in the exam time. So I suggest you to ask your parents or your elders or anyone whom you know. ಸೊ ನಾನೀಗ ಕನ್ನಡದಲ್ಲಿ ಹೇಳ್ತೀನಿ. ನೀವು ಯಾರಿಗಾರ ಕೇಳ್ಬೋದು, ಬಟ್ ನಿಮಗೆ ಗೊತ್ತಿರೋರಿಗೆ ಮಾತ್ರ ಕೇಳಿ ನಿಮ್ಮ ಡೌಟ್ನ. ಆವಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಎಕ್ಸಾಮ್ ಟೈಮಿಗೆ ನಿಮಗೆ ಕಷ್ಟ ಆಗಬಾರ್ದು ಅಂದರೆ ನೀವು ಈ ಥರ ಈ ಟಿಪ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಬನ್ನಿ ಟಿಪ್ ನಂಬರ್ 7ಗೆ ಹೋಗೋಣ. ನಂಗೆ ತುಂಬ ಬೋರ್ ಆಯಿತು. ಬರೀ 25 ನಿಮಿಷ ಅಲ್ಲ, ನಂಗೆ 20 ನಿಮಿಷ ಆಗಿದೆ, ಬಟ್ ನಂಗೆ ಬೋರ್ ಆಗ್ತದೆ. ಅದಕ್ಕೆ ನಾನು ನಿಮಗೆ ಟಿಪ್ ಹೇಳ್ತೀನಿ. ಸೊ ಟಿಪ್ ನಂಬರ್ 7 is to take motivation. Take motivation means you have to have a aim that when you become elder, what you want to be. Then if you have the motivation or the aim to become what, like I want to become a doctor, that I have a aim. So if you focus on that and if you study, you will get more interest on studies. ನಾನೀಗ ಕನ್ನಡದಲ್ಲಿ ಹೇಳ್ತೀನಿ. ನೀವು ಒಂದು ಏಮ್ ಇಟ್ಕೋಬೇಕು. ನಿಮಗೆ ದೊಡ್ಡವರಾದ್ಮೇಲೆ ಏನಾಗಬೇಕು ಅಂದರೆ ನನಗೆ ಡಾಕ್ಟರ್ ಆಗಬೇಕು ಅನಿಸ್ತಿದೆ, ನಿಮಗೂ ಡಾಕ್ಟರ್ ಆಗಬೇಕಂತ ಅನ್ನಿಸ್ತಿದ್ರೆ ಈ ವಿಡಿಯೋನ ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮಗೆ ಏಮ್ ಇದ್ದರೆ ನಿಮಗೆ ಸ್ಟಡೀಸ್ ಮೇಲೆ ಮೋರ್ ಫೋಕಸ್ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ಈ ಸ್ಟೆಪ್ ನಂಬರ್ 8ಗೆ ಹೋಗೋಣ. ಫೈನಲಿ ಡನ್. ಬಟ್ ಐ ಆಮ್ ಬೋರ್ಡ್ ಆಫ್ ರೀಡಿಂಗ್. ನನಗೆ ಏನು ಸಿಗುತ್ತೆ ಓದಿದ್ರು ಅಂತ ನಿಮಗೂ ಹಂಗೆ ಅನ್ನಿಸ್ತಿದ್ರೆ please don't forget to listen to this tip number 8. So tip number 8 is taking reward. Means if you have bored of reading, you have to have a reward also, no? Then you have to ask your mother to make a favorite dish of yours. Then you will get more interest on your studies and reading more. ಸೊ ನಾನೀಗ ಕನ್ನಡದಲ್ಲಿ ಹೇಳ್ತೀನಿ. ನಿಮಗೆ ಓದಿ ಸುಸ್ತಾಗಿದ್ರೆ, ನಿಮಗೆ ತುಂಬ ಬೇಜಾರಾಗಿದ್ರೆ, ನಿಮ್ಮ ಅಮ್ಮನ ಕೈಲಿ ಒಂದು ರಿವಾರ್ಡ್ ಕೇಳೋದು ಮಾತ್ರ ಮರಿಬೇಡಿ. ಯಾಕಂದರೆ ನಿಮ್ಮ ಫೇವ್ರೆಟ್ ಡಿಶ್ ಮಾಡಿಸ್ಕೊಳ್ಳಿ. ಆವಾಗ ನಿಮಗೂ ಇನ್ನೂ ಮೋಟಿವೇಶನ್ ಸಿಗುತ್ತೆ. ನಿಮಗೆ ಇನ್ನು ನಾನು ಓದಬೇಕು, ಆವಾಗ ನನ್ನ ಫೇವ್ರೆಟ್ ಡಿಶ್ ಆಗುತ್ತೆ, ನಮ್ಮಮ್ಮ ಏನು ಬೇಕು ಅದನ್ನು ಕೊಡಿಸ್ತಾಳೆ ಅಂತ. ಸೊ ಈಗ ನೆಕ್ಸ್ಟ್ ಟಿಪ್ ನಂಬರ್ 9ಗೆ ಹೋಗೋಣ. ಬನ್ನಿ. ತುಂಬ ಆಸೆವಾಗ್ತದೆ, ನಾನು ಏನಾರು ತೊಗೋತೀನಿ. ಮೋತಿಚೂರ್ ಲಾಡು.
ವೇಟ್ ಅ ಸೆಕೆಂಡ್. ಬಟ್ ಮಮ್ಮಿ ಹೇಳಿದ್ರು ಎಕ್ಸಾಮ್ ಟೈಮಲ್ಲಿ ಹೆಲ್ತಿ ಫುಡ್ ಮಾತ್ರ ತಿನ್ಬೇಕಂತ. ಸೊ ಗೈಸ್, ಯು ಶುಡ್ ಆಲ್ಸೋ ಈಟ್ only healthy food at exam time, because in exam if you eat junk food, then you might get sick and you will be not able to attend the exam. Then you will get anda, means zero. So I'll tell you in Kannada. This tip number 9 ಅಂದರೆ ನೀವು ಈ ಥರ ಜಂಕ್ ಫುಡ್ ತಿನ್ನಬಾರ್ದು. ಅಂದರೆ ಸ್ವೀಟ್ ಇದು ಜಂಕ್ ಫುಡು ಅಂದ್ಕೋಬಹುದು ನೀವು, ಬಟ್ ಜಂಕ್ ಫುಡ್ ಅಲ್ಲ ಅಂತೀನಿ. ಆದರೆ ನಾನು ಎಕ್ಸಾಮ್ ಆದಮೇಲೆ ತಿಂತೀನಿ, ಬಿಕಾಸ್ ನಮ್ಮಮ್ಮ ಹೇಳಿದ್ದಾರೆ. ನಮ್ಮಮ್ಮ ಹೇಳೋದು ನಂಗೆ ಒಳ್ಳೇದಕ್ಕೆ ಅಂದ್ಕೊಳ್ತೀನಿ. ಬಿಕಾಸ್ ನೀವು ಇದನ್ನು ತಿಂದರೆ ನೀವು ಎಕ್ಸಾಮ್ ಟೈಮ್ಗೆ ಜ್ವರ ಬರ್ಬೋದು, ಏನಾರ ಬರ್ಬೋದು, ಸಿಕ್ ಆಗ್ಬೋದು, ಸ್ಟಮಕ್ ಪೇನ್ ಬರ್ಬೋದು, ನೆಗಡಿ ಬರ್ಬೋದು, ಕಾಫ್ ಬರ್ಬೋದು, ಏನಾರ ಬರ್ಬೋದು. ಸೊ ನೀವು ಈ ಥರ ಜಂಕ್ ಫುಡ್ ತಿನ್ನಬಾರ್ದು. ಇದಕ್ಕಿಂತ ನಿಮಗೆ ಹೆಲ್ತಿ ಆದದಂದರೆ ಫ್ರೂಟ್ಸ್ ತಿನ್ಬೋದು, ವೆಜಿಟೇಬಲ್ಸ್ ತಿನ್ಬೋದು. ಮಮ್ಮಿ ನಿಮಗೆ ಹೆಲ್ತಿ ಫುಡ್ ಮಾಡೇ ಮಾಡ್ತಾರೆ, ಅವಾಗ ನೀವು ಅದನ್ನು ತಿಂದರೆ ಸಾಕು. ಸ್ನ್ಯಾಕ್ಸ್ ಆವಾಗ ನಾನು ಹೇಳಿದ್ನಲ್ಲ ಫ್ರೂಟ್ಸ್ ತಿನ್ಬೋದು ಅಂತ, ಸೊ ನಾನೀಗ ಫ್ರೂಟ್ಸೇ ತಿಂತೀನಿ. ಅದನ್ನು ವಾಪಸ್ ಇಟ್ಕೊಳ್ತೀನಿ. ಸೊ ಓಕೆ ಗೈಸ್, ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ನ ಜೋರಾಗಿ ಹೊಡೆದ್ಬಿಡಿ. ಆಮೇಲೆ ನಿಮಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ, ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.